ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರೋದು ಬೀಗ್ ರೂಟಕ್ಕೆ. ನಮ್ಮ ಪಕ್ಕದ ಮನೆಯಲ್ಲೇ ಇರುವಂಥವ್ರ ಮದುವೆ ಆಗಿತ್ತು, ಅವ್ರದ್ದು ಬೀಗ್ ರೂಟ. ಇದು ಟ್ರಾವೆಲ್ ಮಾಡ್ಕೊಂಡು 1/2 hour ಜರ್ನಿ ಇದೆ. ಒಂದು ಮುಹೂರ್ತದ ಬ್ಲಾಗು ಕೂಡ ಹಾಕಿದೆ ನಾನು, ಅವ್ರದ್ದೇ ಇದು ಫಂಕ್ಷನ್ನು. ಅವ್ರು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸು, ಬ್ಲಾಗ್ಸು ನಿಮಗೆಲ್ಲ ಇಷ್ಟ ಆದರೆ ಹೋಗಿ ಮತ್ತೊಂದು ಸರಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ಥರ ಹೆಚ್ಚೆಚ್ಚು ವೀಡಿಯೋ ನಮ್ಮ ಚಾನಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಇದೇ ನೋಡಿ, ಪ್ಯಾಲೇಸ್ ಪಕ್ಕದಲ್ಲಿರೋಂಥ ಸ್ಟುಡಿಯೋ ಥರ ಇದು. ತುಂಬಾ ಗ್ರ್ಯಾಂಡಾಗಿ ಡೆಕೋರೇಷನ್ನು, ಸಿಂಪಲ್ ಆ್ಯಂಡ್ ಕ್ಯೂಟಾಗೂ ಕಾಣುತ್ತೆ. ತುಂಬಾ ಚೆನ್ನಾಗಿ ಫ್ಲವರ್ ಡೆಕೋರೇಷನಲ್ಲಿ ಡೆಕೋರೇಟ್ ಮಾಡಿದರು. ಅದಕ್ಕೆ ಸ್ಕ್ರೀನ್ಗಳೆಲ್ಲ ಡೆಕೋರೇಷನ್ ಮಾಡಿ, ಸ್ಟಾರ್ಟಿಂಗು ಕಬ್ಬಿನ ಜ್ಯೂಸ್ ಇತ್ತು, ಮತ್ತು ಸೂಪ್ ಇತ್ತು, ಸ್ಟಾರ್ಟರ್ಸ್ ಇತ್ತು. ಬೋನ್ಲೆಸ್ ಚಿಕನಲ್ಲಿ ಸ್ಟಾರ್ಟರ್ಸ್ ಇತ್ತು. ಸೂಪರಾಗಿ ಡೆಕೋರೇಷನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೋಡಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಹುಡುಗ ಹುಡುಗಿಗೆಲ್ಲ ವಿಶ್ ಮಾಡಿ ನೆಕ್ಸ್ಟ್ ಊಟಕ್ಕೆ ಹೋದು. ಊಟದ ಹಾಲ್ ಈ ರೀತಿ ಇದೆ, 2 ಪಾರ್ಟ್ ಮಾಡಿದ್ದಾರೆ. ಅದು ಬಡ್ಸೋಕ್ಕೂ ಈಸಿ ಆಗುತ್ತೆ ಅಂತ ಯಾವ್ಯಾವ ರೀತಿ ವೆರೈಟಿ ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ. ಸ್ಟಾರ್ಟ್ ಮಾಡೋಣ ಬನ್ನಿ ಬ್ಯಾಟಿಂಗ್ನ. ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡ್ತು ಮಾತ್ರ. ಇರೋ ಟೈಮಲ್ಲೇ ಎಲ್ಲನೂ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡ್ಬಂದು. ಮೊದಲಿಗೆ ಪಾಯಸ, ಆಮೇಲೆ ಸೌತೆಕಾಯಿ ಈರುಳ್ಳಿ, ನೆಕ್ಸ್ಟ್ ಆಮ್ಲೆಟ್ ಮತ್ತು 2 ಲಾಲಿಪಾಪ್ ಪೀಸ್, ಮತ್ತು ಚಿಲ್ಲಿ ಚಿಕನ್, ಆಮೇಲೆ ಕಡಲೆಕಾಳಲ್ಲಿ ಚಿಕನ್ ಹಾಕಿ ಅದು ಪಲ್ಯ ಥರ ಮಾಡಿದ್ದಾರೆ. ಮತ್ತು ಶಾವಿಗೆ ಬಗ್ಗೆ ನಾಟಿ ಕೋಳಿ ಸಾಂಬಾರು, ನಾಟಿ ಕೋಳಿ ಬಸ್ಸಾರು ಥರ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿತ್ತು. ಶಾವಿಗೆಗಂತೂ ಮಾಡಿಸಿದ ಕಾಂಬಿನೇಷನು. ನೆಕ್ಸ್ಟು ಮಟನ್ನು ಕೂಡ ಬೌಲ್ ತುಂಬ ಬಡಿಸಿದ್ದಾರೆ. ಚಿಕನ್ ಮಟನ್ನಲ್ಲಿ ಯಾವ ರೀತಿ ವೆರೈಟಿ ಮಾಡ್ಬೋದು ಎಲ್ಲ ರೀತಿಯೂ ಮಾಡಿದ್ದಾರೆ. ಬೋಟಿ ಗೊಜ್ಜು, ಕೈಮಾ ಉಂಡೆ, ಚಿಲ್ಲಿ ಚಿಕನ್ನು, ಸ್ಟಾರ್ಟರ್ಸು, ರಾಗಿ ಮುದ್ದೆಗೆ ಮಟನ್ ಸಾರು ಕಾಂಬಿನೇಷನು. ನಾನಿಲ್ಲಿ ಶಾವಿಗೆ ಎಲ್ಲ ಫಿನಿಷ್ ಮಾಡಾದ್ಮೇಲೆ ರಾಗಿ ಮುದ್ದೆ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಅದು ಕೂಡ. ಅದಾದ ತಕ್ಷಣ ನೆಕ್ಸ್ಟ್ ಬಂದಿದ್ದೆ ಮಟನ್ ಬಿರಿಯಾನಿ. ಮಾತ್ರ ವಾವ್ ಅನ್ನೋ ಥರ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ರೈಸ್ ರಸಮ್ ಕೂಡ ಇತ್ತು. ನೆಕ್ಸ್ಟ್ ಐಸ್ ಕ್ರೀಮ್ ಎಲ್ಲ ತಿಂದಮೇಲೆ ಒಂದು ಪಾನ್ ಬೀಡ ಹಾಕ್ಕೊಂಡು ಬಾಳೆಹಣ್ಣು ಕೂಡ ಇಕ್ಕಿದ್ರು. ಪಾನ್ ಬೀಡ ತುಂಬಾ ಚೆನ್ನಾಗಿತ್ತು, ಸ್ವೀಟ್ ಬೀಡ. ಹಾಲಲ್ಲಿ ಮಾಡಿರೋವಂಥ ಒಂದು ಸ್ವೀಟು ಕೂಡ ಇಕ್ಕಿದ್ರು, ಅದು ಪಾಯಸದ ಥರ. ಫುಲ್ಲೆಲ್ಲ ಬ್ಯಾಟಿಂಗ್ ಮಾಡಾದ್ಮೇಲೆ ಫೋಟೋಶೂಟ್ ಮಾಡಿಸ್ಕೊಂಡು ಮನೆಗೆ ಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.